ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 4ನೇ ಪದ್ಯವಾಗಿರುವಂತಹ ಪಗೆಯಂ ಬಾಲಕನೆಂಬರೆ ಪದ್ಯಭಾಗದ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸಂದರ್ಭ 1. ಕೆಲವಂ ಬಲ್ಲವರಿಂದ ಕಲ್ತು. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಅಪಾರ ಜ್ಞಾನವನ್ನು ಹೊಂದಿ ಸರ್ವಜ್ಞನೆನಿಸಿಕೊಳ್ಳಬೇಕಾದರೆ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಸಂಪಾದಿಸಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಹಲವು ರೀತಿಯಿಂದ ಕಲಿತು ನಾವು ಜ್ಞಾನದ ಸಮುದ್ರವೇ ಆಗಬಹುದು. ಆ ಹಲವು ರೀತಿಯ ಮಾರ್ಗಗಳು ಯಾವುವು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಕೆಲವನ್ನು ತಿಳಿದವರಿಂದ ಅಂದರೆ ಬಲ್ಲವರಿಂದ ಕಲಿಯಬೇಕು. ಕೆಲವನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ ಕಲಿಯಬೇಕು. ಹಲವು ವಿಚಾರಗಳನ್ನು ಮಾಡುವವರಿಂದ ನೋಡಿಯೇ ಕಲಿಯಬೇಕು. ಕೆಲವನ್ನು ಸುಜ್ಞಾನದಿಂದ ಕಲಿತರೆ ಇನ್ನಿತರೆ ವಿಚಾರಗಳನ್ನು ಸಜ್ಜನರ ವಿವೇಕವಂತರ ಸ್ನೇಹದಿಂದ ಕಲಿಯಬೇಕು. ಹೀಗೆ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಗಳಿಸಿದರೆ ಮಾತ್ರ ಸರ್ವಜ್ಞನಾಗಲು ಸಾಧ್ಯ ಎಂದು ಕವಿ ಹೇಳುತ್ತಾನೆ. ಸಂದರ್ಭ 2. ಆಪತ್ತಿನೋಳ್ ಮಣಿದುಂ ನೋಡದ ಬಂಧು ಬೇತಕೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠವೇ ಹೊರತು ಆಪತ್ತಿಗೆ ಸಕಾಲಕ್ಕೆ ಬಾರದ ಎಂತಹ ಮುಖ್ಯವಾದ ಬೆಲೆ ಬಾಳುವ ವಸ್ತು ಸಂಬಂಧಗಳು ಮುಖ್ಯವಲ್ಲ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಕಷ್ಟ ಕಾಲದಲ್ಲಿ ಕಷ್ಟ ಸುಖಗಳನ್ನು ವಿಚಾರಿಸಿ ಹೋಗುವುದು ಬಂಧುವಿನ ಲಕ್ಷಣ. ಕಷ್ಟ ಕಾಲದಲ್ಲಿ ನೆರವಿಗೆ ಬರಬೇಕು. ಕೇವಲ ಸುಖವಿರುವಾಗ ಜೊತೆಯಾಗಿದ್ದು ಕಷ್ಟ ಕಾಲದಲ್ಲಿ ದೂರ ಹೋಗುವ ಬಂಧುವೇ ಅಲ್ಲ. ಒಂದು ಆಪತ್ತಿನಲ್ಲಿರುವವರ ಕಷ್ಟವನ್ನು ನೋಡಬೇಕು. ಅಂಥವನು ನಿಜವಾದ ಬಂಧು ಎನಿಸಿಕೊಳ್ಳುತ್ತಾನೆ. ಆಪತ್ತಿನಲ್ಲಿ ನೋಡದ ಬಂಧು ಯಾಕಾಗಿ ಬೇಕು ಎಂದು ಸೋಮನಾಥ ಅಭಿಪ್ರಾಯಪಟ್ಟಿದ್ದಾರೆ. ಸಂದರ್ಭ 3. ತೃಣವೇ ಪರ್ವತವಲ್ಲವೇ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠವೇ ಹೊರತು ಆಪತ್ತಿಗೆ ಸಕಾಲಕ್ಕೆ ಬಾರದ ಎಂತಹ ಮುಖ್ಯವಾದ ಬೆಲೆ ಬಾಳುವ ವಸ್ತು ಸಂಬಂಧಗಳು ಮುಖ್ಯವಲ್ಲ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಅನುಭವಿಸಲು ಸಾಧ್ಯವಾಗದ ಸಂಪತ್ತು ಎಷ್ಟೇ ಇದ್ದರೂ ಅದು ಪ್ರಯೋಜನವಿಲ್ಲ. ವಯಸ್ಸಾದ ಕಾಲದಲ್ಲಿ ನೆರವಾಗದ ಮಗನಿದ್ದರೂ ಉಪಯೋಗವಿಲ್ಲ. ಬೆಳೆಗಳೆಲ್ಲ ಒಣಗಿ ಹೋಗುವಾಗ ಬಾರದ ಮಳೆ ಇತರೆ ಸಮಯದಲ್ಲಿ ಬಂದರೆ ಅದರಿಂದ ಪ್ರಯೋಜನವಿಲ್ಲ. ಹಾಗೆಯೇ ಸೋತಿರುವಾಗ ಬಂದು ನೋಡದ ಬಂಧು ಇದ್ದು ಪ್ರಯೋಜನವಿಲ್ಲ. ಸಂಪತ್ತು, ಮಗ, ಮಳೆ, ಬಂಧು ಎಲ್ಲವೂ ಬೆಲೆಯುಳ್ಳವೇ. ಆದರೂ ಅವು ನಿಮ್ಮ ಕಾಲಕ್ಕೆ ಒದಗಿ ಆಪತ್ತಿಗೆ ಆಗದೇ ಇದ್ದಾಗ, ಅದರಿಂದ ಪ್ರಯೋಜನವಾಗದೇ ಇದ್ದಾಗ ಅವುಗಳು ಮುಖ್ಯವಲ್ಲ. ಬದಲಾಗಿ ನಿಮ್ಮ ಸಕಾಲದಲ್ಲಿ ಕಷ್ಟದಲ್ಲಿ ನೆರವಾಗುವ ಒಂದು ಹುಲ್ಲುಕಡ್ಡಿಯಾದರೂ ಸರಿಯೇ, ಅದು ಶ್ರೇಷ್ಠ, ಅದು ಪರ್ವತಕ್ಕೆ ಸಮಾನ, ಅದೇ ಬಹಳ ಮುಖ್ಯ ಎಂದು ಕವಿ ಹೇಳುತ್ತಾನೆ. ಸಂದರ್ಭ 4. ಚೇಳ್ ಚಿಕ್ಕದೆಂದಳ್ಕರಿಂ ತಗಿಯಲ್ ಕಚ್ಚದೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಗೆಯನ್ನು ಚಿಕ್ಕವನೆಂದು ನಿರ್ಲಕ್ಷಿಸದೆ ಹಗೆತನದಿಂದ ದೂರವಿರಬೇಕೆಂದು ಹೇಳುವ ಸಂದರ್ಭವಿದು. ದುಷ್ಟರಿಂದ ದೂರವಿರಬೇಕು. ಬೇವಿನ ಮರದ ಚಿಗುರು ಸಹ ತನ್ನ ಸ್ವಾದವನ್ನು ಬಿಡದು.
ಚಿಕ್ಕದಾಗಿನಿಂದ ಅಕ್ಕರೆಯಿಂದ ಸಾಕಿದ ಚೇಳು ಸಹ ಕುಟುಕದೆ ಇರದು. ಆದುದರಿಂದ ಚಿಕ್ಕದಿರಲಿ ದೊಡ್ಡದಿರಲಿ ಅಪಾಯ ತರುವ ಸಂಗತಿಗಳಿಂದ ದೂರವಿದ್ದು ಆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಈ ಸಾಲಿನ ಮೂಲಕ ಹೇಳಲಾಗಿದೆ. ಸಂದರ್ಭ 5. ಪಗೆಯಂ ಬಾಲಕನೆಂಬರೇ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೇ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಯಾವ ಯಾವ ವಿಷಯಗಳನ್ನು ಉಪೇಕ್ಷಿಸಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಹಗೆಯನ್ನು ಮುಗ್ಧನೆಂದು ಬಾಲಕನೇ ಆಗಿದ್ದರೂ ಏನೂ ಮಾಡಲಾರನೆಂದು ನೀವು ಉಪೇಕ್ಷಿಸಬಾರದು. ಆತನ ಮೂಲ ವೈರತ್ವ, ದ್ವೇಷ. ಯಾವ ಸಂದರ್ಭದಲ್ಲಾದರೂ ಕೇಡನ್ನು ಮಾಡಬಹುದು. ಅದು ಅವನ ಮೂಲ ಪ್ರವೃತ್ತಿ. ಅದು ಸುಲಭವಾಗಿ ಬದಲಾಗಲಾರದು ಎಂಬುದನ್ನು ಹಲವು ವಿವರಣೆಗಳ ಮೂಲಕ ಕವಿ ಹೇಳುತ್ತಾರೆ. ಬೇವಿನ ಎಲೆ ಚಿಗುರೇ ಆದರೂ ಅದು ಕಹಿಯೇ. ಚೇಳಿನ ಮರಿಯೆಂದು ಪ್ರೀತಿಯಿಂದ ತೆಗೆದರೂ ಅದು ಕಚ್ಚದೆ ಬಿಡದು. ಹಾವಿಗೆ ಹಾಲನ್ನು ಎರೆದು ಬೆಳೆಸಿದರೂ ಅದು ತನ್ನ ವಿಷವನ್ನು ಬಿಡುವುದಿಲ್ಲ. ಪಕ್ಷಿಯನ್ನು ಸಾಕುವೆನೆಂದು ಯಾರೂ ಗೂಬೆ ಮರಿಯನ್ನು ಮುದ್ದು ಮಾಡಲಾಗದು. ಇವುಗಳಂತೆ ಹಾಗೆ ಬಾಲಕನಾದರೂ ಸಹ ಅದರ ಬಗ್ಗೆ ಉಪೇಕ್ಷೆ ಮಾಡಬಾರದು ಎಂದು ಕವಿ ಹೇಳುತ್ತಾರೆ. ಸಂದರ್ಭ 6. ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಕಾವ್ಯದಿಂದ ಆರಿಸಿಕೊಳ್ಳಲಾದ ಪಗೆಯಂ ಬಾಲಕನೆಂಬರೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ದೇಹದ ಶುದ್ಧತೆಗಿಂತ ನಿರ್ಮಲ ಚಿತ್ತವೇ ಬಹಳ ಮುಖ್ಯ ಎಂದು ಅದರ ಅಗತ್ಯತೆಯನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಬಾಹ್ಯ ಶುದ್ಧತೆಯಿಂದ ಮಾತ್ರ ಶುದ್ಧತೆಯನ್ನು ಹೊಂದಲು ಸಾಧ್ಯವಿಲ್ಲ. ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಕೊಂಡು ಮೇಲೆ ತೊಳೆದರೆ ಹೋದೀತೆ. ಹಲವು ಪಾಪಗಳನ್ನು ಮಾಡಿ ಹಲವು ಬಾರಿ ಸ್ನಾನ ಮಾಡಿದರೆ ಆತನ ಪಾಪ ತೊಳೆದು ಹೋಗುವುದಿಲ್ಲ. ಕಾಗೆಗಳು ಎಷ್ಟು ಬಾರಿ ಬಿಂದರೂ ಬಿಳಿಯಾಗಲಾರವು. ಬೇವಿನ ಬೀಜವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿ ತೆಗೆದರೂ ಸಹ ಅದರ ಕೈ ಹೋಗುವುದಿಲ್ಲ. ಅಂತರಂಗವನ್ನು ಶುಭ್ರವಾಗಿಟ್ಟುಕೊಳ್ಳದೆ ಬಾಹ್ಯ ಶುಭ್ರತೆಯಿಂದ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಮೊದಲು ಅಂತರಂಗ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಕವಿ ಹೇಳುತ್ತಾರೆ.